सद्गुरुनाथ महाराज की जय। ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರು ಪರಮಾತ್ಮನನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ, ಕ್ಷೇತ್ರಾದಿ ದೇವತೆ ಆಂಜನೇಯನ, ಜಗನ್ಮಾತೆ ದುರ್ಗಾದೇವಿಯ ಈ ಜಯಂತಿಯ ನಿಮಿತ್ತಕ್ಕೆ ಕಾರಣೀಭೂತರಾದ ವಿಶ್ವಗುರು ಬಸವಣ್ಣನವರ ಶ್ರೀಚರಣಗಳಲ್ಲಿ ಶಿರವಾಗಿಸಿ, ಈ ಬಸವ ಜಯಂತಿಯ ನಿಮಿತ್ತ ಮಾಡಿಕೊಂಡ 4ನೇ ದಿವಸದ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಗವಂತನ ಪ್ರೇರಣೆಯಿಂದ ಈ ಶಿವಾನುಭವ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದೇವೆ. ಈ ವೇದಿಕೆಯ ಮೇಲೆ ಉಪಸ್ಥಿತ ಸರ್ವ ಹರಗುರು ಚರಮೂರ್ತಿಗಳ, ಇದು ಅಲ್ಲದೆ ನಮ್ಮ ನಿಮ್ಮೆಲ್ಲರನ್ನು ಕುರಿತು ಉಪದೇಶಾಮೃತವನ್ನು ನೀಡಿದ ಪರಮ ಪೂಜ್ಯ ಶ್ರೀ ಲಿಂಗರಾಜ ಶರಣರವರಿಗೂ, ಧರ್ಮಪತ್ನಿಯಾದ ಪುನೀತಾ ತಾಯಿಯವರಲ್ಲಿಯೂ, ಆಮೇಲೆ ಈ ಕಾರ್ಯಕ್ರಮಕ್ಕೆ ತನುಮನ ಧನದಿಂದ ಸೇವೆ ಸಲ್ಲಿಸಿ ಸದ್ಗುರುವಿನ ಕೃಪೆಗೆ ಪಾತ್ರರಾದಂಥ ಅಂಕುಶ ದೊಡ್ಡಿ ಹಾಗೂ ಸಮಸ್ತ ಗ್ರಾಮಗಳಿಂದ ಆಗಮನ ಮಾಡಿದ ಎಲ್ಲ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಅಣ್ಣ ಬಸವಣ್ಣನವರ ಒಂದು ವಿಚಾರ ಏನಪ್ಪಾ ಅಂದ್ರೆ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನೆಕ್ಕೆ ನಮ್ಮ ಮಹಾದೇವ ಶಕ್ತಿ ಕೊಳ್ಳಿರ್ದು, ಒಮ್ಮನವಾದರೆ ನುಡಿವನು ಇಮ್ಮನವಾದರೆ ನುಡಿಯನು, ಕಾಣಿಯ ಸೋಲ ಅರ್ಧಗಾಣಿಯಾಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ಅಂತ ಅಣ್ಣನವರ ಒಂದು ಸಂದೇಶ. ಧರಣಿಯ ಮೇಲೆ ಅಂದರೆ ಜಗತ್ತಿನ ಮೇಲೆ ಒಂದು ದೊಡ್ಡ ಅಂಗಡಿಯನ್ನಿಟ್ಟಾನೆ. ಯಾರು? ನಮ್ಮ ಮಹಾದೇವ ಶಕ್ತಿ ಪರಮಾತ್ಮ. ಯಾರು? ಬಸವಣ್ಣ. ಹಿಂಗಂತ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿ ನೆಟ್ಟು ನಮ್ಮ ಮಹಾದೇವ ಶಕ್ತಿ ಕೊಳ್ಳಿರ್ದು, ಒಮ್ಮನವಾದರೆ ನುಡಿವನು ಇಮ್ಮನವಾದರೆ ನುಡಿಯನು, ಕಾಣಿಯ ಸೋಲ ಅರ್ಧಗಾಣಿಯ ಎಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ಅಂತ. ಇಲ್ಲಿ ಒಮ್ಮನವಾದರೆ ನುಡಿವನು ಇಮ್ಮನವಾದರೆ ನುಡಿಯನು. ಒಮ್ಮನ ಅಂದ್ರೆ ಎಷ್ಟ್ರಿ ಅಕ್ಕ? ಎಷ್ಟ್ರಿ? 4 ಸೇರ. ಹೌದು. ಇಮ್ಮನಂದ್ರೆ 8. ಪರಂತ ಅಲ್ಲಿ ಒಮ್ಮನ ಇಮ್ಮನ ಎಲ್ಲ. ಒಮ್ಮನ ಅಂದ್ರೆ ಒಂದು ಮನ ಆದರೆ ಪರಮಾತ್ಮ ನುಡಿವನು, ಮನಸ್ಸು 2 ಆದವು ಅಂದ್ರೆ ನುಡಿಯುವುದಿಲ್ಲ. ಒಮ್ಮನವಾದರೆ ನುಡಿವನು ಇಮ್ಮನವಾದರೆ ನುಡಿಯನು. ಕಾಣಿಯ ಸೋಲ ಏನಪ್ಪ ಅಂದ್ರೆ, ಭಗವಂತ ಒಂದು ಕಾಟ ಇಟ್ಕೊಂಡು ಕೂತಾನ. ಒಂದು ದೊಡ್ಡ ಅಂಗಡಿ ಇಟ್ಟಾನು, ಅಲ್ಲಿ ಒಂದು ಕಾಟ ಇಟ್ಕೊಂಡು ಕೂತಾನ. ನಾವು ಎಷ್ಟು ದುಡ್ಡು ಒಯ್ತೀವಲ್ಲ ಅದಕ್ಕೆ ತಕ್ಕಂತೆ ಅವ ನಮಗೆ ಮಾಲ ಕೊಡ್ತಾನ. ಅಂದ್ರೆ ನಾವು ಯಾವ ದುಡ್ಡು ಒಯ್ಯಬೇಕು, ಯಾವ ಮಾಲ್ ತರಬೇಕ್ರಿ? ನಾವು ಪುಣ್ಯ ಅನ್ನುವ ದುಡ್ಡ ಓದಿವಂದ್ರೆ ಅದಕ್ಕೆ ತಕ್ಕಂತೆ ಏನು ಕೊಡ್ತಾನ್ರಿ? ಪುಣ್ಯದ ಫಲ ಸುಖ ಕೊಡ್ತಾನು. ಪಾಪ ಕರ್ಮದ ಮಾಡಿದವರೋದಿದ್ರೆ ಅದಕ್ಕೆ ದುಃಖ ಕೊಡ್ತಾನೆ. ಪುಣ್ಯ ಮಾಡುವುದಿಲ್ಲ, ಪುಣ್ಯದ ಫಲಾರೇ ಅಪೇಕ್ಷೆ ಮಾಡ್ತೀವಿ. ಪಾಪಾರೆ ಮಾಡುವುದು ಬಿಡಂಗಿಲ್ಲ, ಪಾಪದ ಫಲ ದುಃಖ ಬೇಡ ಅಂತೀವಿ. ಹೆಂಗತ್ರಿ? ಭಗವಂತ ಅದನ್ನ ಕಾಟ ಇಟ್ಟುಕೊಂಡು ಕೂತಾನ. ಭಗವಂತ ಕೊಡ್ತಾನಂದ್ರಪ್ಪ, ನಾವು ಎಷ್ಟು ದುಡಿತೀವಲ್ಲ ಅಷ್ಟು ನಮಗ ಸಂಬಳ ಕೊಡ್ತಾನ. ಹಂಗ ನಾವು ಈ ಜನ್ಮದಲ್ಲಿ ಹುಟ್ಟಿ ಬಂದು ಏನು ಮಾಡಬೇಕು? ಒಂದು ಪುಣ್ಯ. ಪರೋಪಕಾರಾರ್ಥಮಿದಂ ಶರೀರಂ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಮಿದಂ ಶರೀರಂ ಅಂದರು. ನಿಜಗುಣರಂದರು ಕೆಡುವ ಶರೀರದ ಸಫಲತೆ ಯಾವುದು ಅಂತ ಪ್ರಶ್ನೆ ಇಟ್ಟರು. ಪರಹಿತ ಅಂತ ಉತ್ತರ ಇಟ್ಟರು. ಈ ನಾಶವಾಗತಕ್ಕಂಥ ಶರೀರದ ಕರ್ತವ್ಯ ಏನಪ್ಪ ಅಂದ್ರೆ ಪರಹಿತವನ್ನೇ ಸಾಧನೆ ಮಾಡಿ. ಕಾರ್ಯಕ್ರಮದ ಪೂರ್ವದಲ್ಲಿ ಸಂಚಾಲಕರ ಹೇಳ್ರಿ, ಇನ್ನು 2 ದಿವಸ ಕಾರ್ಯಕ್ರಮ ಅದ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ
ತನುವಿನಿಂದ ಸೇವೆ ಮಾಡಿರಿ, ಮನದಿಂದನೂ ಮಾಡಿರಿ, ಧನದಿಂದನೂ ಮಾಡಿರಿ, ಇನ್ನೂ ಮಾಡವರದ್ರಿ. ಪರಂತು ಆ ಸೇವೆ ತನುಮನ ಧನ, ಅದಕ್ಕೆ ತ್ರಿವಿಧ ದಾಸೋ ಅಂತ. ಅದಕ್ಕೆ ಉಪನಿಷತ್ತಿನಲ್ಲಿ ಒಂದು ಮಾತು ಹೇಳ್ರು, ಆ ಸೇವಾ ಆ ದಾನ ಹೆಂಗೆ ಮಾಡಬೇಕಂದ್ರೆ ಶ್ರದ್ಧೆಯ ಧ್ಯೇಯಂ ಶ್ರೀಯಾ ಧ್ಯೇಯಂ ಅಶ್ರದ್ಧೆಯ ಧ್ಯೇಯಂ ಭೀಯಾದೇಯಂ ಆಮೇಲೆ ಸಂವಿಧಾಧೇಯಂ ಅಂತಂದ್ರು. ನಾವು ಯಾರಿಗೆ ದಾನ ಮಾಡುವುದಾದ್ರೂ ಶ್ರದ್ಧೆಯಿಂದ ದಾನ ಮಾಡಬೇಕು. ಇದು ಪರಮಾತ್ಮನಿಗೆ ಮುಟ್ಟಲಿ ಅಂತ. ಏನಪ್ಪ ಅಂದ್ರೆ ಒಬ್ಬ ಭಿಕ್ಷುಕ, ಒಬ್ಬ ಸಂತ ಬಂದಾಗ ಏನು ಮಾಡಬೇಕು ಅಂದ್ರೆ ಅತಿ ಪ್ರೀತಿಯಿಂದ ಅವರಿಗೆ ಶ್ರದ್ಧೆಯಿಂದ ಅದನ್ನು ಕೊಡಬೇಕು. ಅದಕ್ಕೆ ಶ್ರದ್ಧೆಯ ದೇಯಂ. ಇನ್ನು ಅಶ್ರದ್ಧೆಯ ದೇಯಂ ಅಂದ್ರೆ ತನ್ನ ಐಶ್ವರ್ಯಕ್ಕೆ ತಕ್ಕಂತೆ ದಾನ ಮಾಡಬೇಕು. ತನ್ನ ಮನೆಯೆಲ್ಲ ಖಾಲಿ ಮಾಡಿ ಇನ್ನೊಬ್ಬರಿಗೆ ದಾನ ಮಾಡೋದಿಲ್ಲ, ತನ್ನ ಐಶ್ವರ್ಯಕ್ಕೆ ತಕ್ಕಂತೆ ದಾನ ಮಾಡಬೇಕು. ಆಮೇಲೆ ಶ್ರೀಯಾಧೇಯಂ, ಏನು ಪ್ರೀತಿಯಿಂದ ಕೊಡಬೇಕು. ಭಿಯಾದೇಯಂ ಅಂದ್ರೆ ಭಕ್ತಿಯಿಂದ ಕೊಡಬೇಕು. ಸಂವಿಧಾಧೇಯಂ ಅಂದ್ರೇನು, ಅದನ್ನು ಹೃದಯಪೂರ್ವಕವಾಗಿ ಮನಸ್ಸು ಒಪ್ಪಿಕೊಂಡು ಆ ದಾನ ಮಾಡು. ಭಗವಂತ ಗೀತೆಯಲ್ಲಿ ಹೇಳಿದ ದಾನ ಮಾಡುವುದರೊಳಗೆ 3 ಪ್ರಕಾರ ದಾನ. ಒಂದು ಸಾತ್ವಿಕ ದಾನ, ಇನ್ನೊಂದು ರಾಜಸ ದಾನ, ಆಮೇಲೆ ಇನ್ನೊಂದು ತಾಮಸ ದಾನ. ಹಾಗಾದ್ರೆ ಇಲ್ಲಿ ಸಾತ್ವಿಕ ದಾನ ಅಂದ್ರೆ ಏನು, ರಾಜಸ ಅಂದ್ರೆ ಏನು, ತಾಮಸ ಅಂದ್ರೆ ಏನು? ಅದಕ್ಕೆ ಹೇಳಿದ್ರು, ದಾತವ್ಯ ಮಿತಿ ಯದ್ದಾನಂ ದೀಯತೆ ಚ ಅನುಪಕಾರಿಣಿ ದೇಶ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾನ ಕೊಡುವುದು ನನ್ನ ಕರ್ತವ್ಯ ಅಂತ ತಿಳಿದು ಕೊಡು ನೀವು. ಇದು ನನ್ನ ಕರ್ತವ್ಯ, ಭಗವಂತ ನನಗೆ ಕೊಟ್ಟಾನ. ಏನು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಪುಣ್ಯಮಾನವರಿಗೆ ಎನೆಂಬೆ ರಾಮನಾಥ ಅಂತ. ಭಗವಂತ ಎಲ್ಲಾನು ಅವನು ಕೊಟ್ಟಾನ. ಅವನು ಕೊಟ್ಟದ್ದನ್ನು ನಾವೇನು ಮಾಡಬೇಕಾಗೈತಿ, ಇದು ನಿನ್ನದೇ ಅಂತ ತಿಳ್ಕೊಂಡು ಕೊಡಬೇಕು. ಅದಕ್ಕಂದ್ರೆ ಅವರು ದಾತವ್ಯ ಮಿತಿ ಯದ್ದಾನಂ ದೀಯತೆ ಚ ಅನುಪಕಾರಿಣಿ ದೇಶ ಕಾಲ ಪಾತ್ರಾನುಸಾರವಾಗಿ ದಾನ ಮಾಡಬೇಕು. ಯಾರಿಗೆ ಯಾವುದರ ಅವಶ್ಯದಲ್ಲ ಆ ಪಾತ್ರತೆಯನ್ನು ನೋಡಿ ದಾನ ಮಾಡಬೇಕು. ಬಹಳಷ್ಟು ಊಟ ಮಾಡಿ ಬಂದವಾಗ ಅನ್ನ ಹಾಕ್ತಾನಂದ್ರೆ ದಾನ ಆಗಂಗಿಲ್ಲ. ಒಬ್ಬ ಶ್ರೀಮಂತ ದಾನ ಅಂದ್ರೆ ಅವನು ಕರ್ಕೊಂಡು ಬಂದು ಸನ್ಮಾನ ಮಾಡ್ತಾನಂದ್ರೆ ಅದು ದಾನ ಅಲ್ಲ. ಒಬ್ಬ ಕುಡುಕಗೆ ಕುಡಿಲಾಕ ದುಡ್ಡು ಕೊಡ್ತಾನಂದ್ರೆ ಅದು ದಾನ ಅಲ್ಲ. ಹಂಗಾದ್ರೆ ಯಾರಿಗೆ ಕೊಡಬೇಕು, ದೇಶ ಕಾಲ ಪಾತ್ರಾನುಸಾರವಾಗಿಲ್ಲ. ಒಬ್ಬ ಬಡ ವಿದ್ಯಾರ್ಥಿಗೆ ಧನ ಇರುವುದಿಲ್ಲ, ಶಿಕ್ಷಣ ಕಲಿಬೇಕು, ನಾವು ಹವ್ಯಾಸ ಬಾಳದ, ಅವಾಗ ದ್ರವ್ಯ ದಾನ ಮಾಡಿ. ಯಾರಿಗೆ ಮೈ ಮೇಲೆ ಅರಿವಿಲ್ಲ ಅವರಿಗೆ ಅರಿವಿ ದಾನ ಮಾಡಿ. ಹಸಿದು ಬಂದವರಿಗೆ ಅನ್ನಾಮ ದಾನ ಮಾಡಿ. ಭೂದಾನ, ಗೋದಾನ, ಕನ್ಯಾದಾನ. ಪರಂತು ಯಾರಿಗೆ ಏನಿರಲು ಕೊನೆಯ 2 ವಾಗ್ದಾನರೇ ಮಾಡೋದು ಕಲಿ. ನಿನ್ನ ಕಡೆಯಿಂದ ಏನೂ ಮಾಡೋದಿಲ್ಲ, ಒಳ್ಳೆಯ ಮಾತು ಹೇಳಿ ಅವರನ್ನು ಸಮಾಧಾನ ಮಾಡಿಕೊ. ಹಿತ ವಚನವೇ ತೊಡವೆ ನಿಪ ದಾನವನು ಅಂತ ನಿಜಗುಣ ಹೇಳ. ಒಳ್ಳೆಯ 4 ಮಾತುಗಳನ್ನು ಹೇಳಿ ಅವರನ್ನು ಸಮಾಧಾನ ಮಾಡಿ ಕಳಿಸು. ದೇಶ ಕಾಲ ಪಾತ್ರಾನುಸಾರವಾಗಿ ದಾನ ಮಾಡಿದರೆ ಅದು ಸತ್ಕಾರ್ಯಕ್ಕೆ ಸತ್ತ. ಪರಂತು ಇದನ್ನು ಬಿಟ್ಟು ಮತ್ತೇನು ಮಾಡಿದ್ರೆ ಬಸವಣ್ಣವ್ರು ಹೇಳ್ಯಾರ, ಏನು, ಪಾಪಿಯದನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿ ಹಾಲು ನಾಯಿ ಕುನ್ನಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಅಂದ ಬಳಿಕ ಏನು ಮಾಡಬೇಕು, ಇಲ್ಲಿ ನಾವು ಎಂಥ ದಾನ ಮಾಡಬೇಕು, ಯಾವ ಸಮಯಕ್ಕೆ ಮಾಡಬೇಕು, ಇದು ಸಾತ್ವಿಕ ದಾನ. ಅಷ್ಟೇ ಅಲ್ಲ, ಕೊಟ್ಟನಿ ಅನ್ನೋ ಭಾವ ಸಹ ಇರಬಾರ್ದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಬಸವಣ್ಣವ್ರ ಮಾಡದೆ ನೆನ್ನದಿರ ಲಿಂಗಕ್ಕೆ, ಮಾಡದೆ ನೆನ್ನದಿರ ಜಂಗಮಕ್ಕೆ, ಮಾಡುವ ನೀಡುವ ನಿಜ ಗುಣವುಳ್ಳರೆ ಕೂಡಿಕೊಂಡ ನಮ್ಮ ಕೂಡಲ ಸಂಗಮ ದೇವ ಅಂದ. ಮಾಡಿ ಮರಿ. ಕಬೀರದಾಸರು 4000 ಗ್ರಂಥಗಳನ್ನು ಕ್ರೋಢೀಕರಿಸಿ ಕೊನೆಗೆ 4 ಮಾತುಗಳನ್ನು ತೆಗೆದರು. ಆ 4 ಮಾತುಗಳು ಯಾವಪ್ಪ ಅಂದ್ರೆ 2 ಮರ್ತು ಬಿಡುದು, 2 ನೆನಪಿನಲ್ಲಿ ಇಡುದು. ಇದೊಂದು ಲಕ್ಷದಟ್ಟು. ಯಾವುದನ್ನು ನೆನಪಿನ ಇಡಬೇಕು, ಯಾವುದನ್ನು ಮರೆತು ಬಿಡಬೇಕು. ಯಾವುದನ್ನು ಮರೆತು ಬಿಡಬೇಕಂದ್ರೆ ಯಾವುವಪ್ಪ ಅಂತಂದ್ರೆ, ನಾನು ಇನ್ನೊಬ್ಬರಿಗೆ ಏನು ದಾನ ಉಪಕಾರ ಮಾಡೀನಿಲ್ಲ ಅದನ್ನು ಮರೆತು ಬಿಡ. ಕೊಟ್ಟಲಿ ಅಂತ ಭಾವ ಎಂದೂ ಬರಬಾರ್ದು.
ಇಷ್ಟೆಲ್ಲ ಉಪಕಾರ ಮಾಡಿದ್ರು ನಮ್ಮ ಮೇಲೆ ಅವರು ಅಪಕಾರ ಮಾಡ್ತಾರೆ, ಪ್ರತ್ಯುಪಕಾರ ಮಾಡ್ತಾರೆ, ನಮ್ಮ ಬಗ್ಗೆ ದ್ರೋಹ ಬೈತಾರೆ. ಅದನ್ನು ಮರ್ತಬೇಡಿ. ಇವು ಎರಡು ಮಾತ್ರ ಯಾವಾಗಲೂ ಮರ್ತಬೇಡ್ರಿ. ಇದ್ರ ನೆನಪಿನ ಹಿಡಿದು ನೀವು ಮಾಡಿದ ದಾನ ಏನೋ ಅದು ಪ್ರಯೋಜನ ಆಗುವುದಿಲ್ಲ. ಯಾಕೆ ನಮ್ಮಿಂದ ದಾನ ಮಾಡಿಕೊಂಡವ್ರು ನಮ್ಮ ಮೇಲೆ ಪ್ರತ್ಯುಪಕಾರ ಅಪಕಾರ ಗೈತಾರ್ತಂದ್ರು ಅದು ನನ್ನ ಕರ್ಮ ಅನ್ರಿ. ಕೊಡುವುದು ನಾ ಕೊಡಬೇಕು. ಅವ್ರು ನಮ್ಮ ಮೇಲೆ ಇಷ್ಟೆಲ್ಲ ಮಾಡಿದ್ರು ನಮ್ಮ ಉಪಕಾರಕ್ಕೆ ಪ್ರತಿ ಉಪಕಾರ ಹಿಡಿಲಿಲ್ಲ ಅಂದ್ರೆ ಅದು ನನ್ನ ಕರ್ಮ ಅಂತ ಸುಮ್ಮನೆ. ಇವೆರಡು ಏನು ಮಾಡಿದ್ರಿ? ಮರ್ತ ಬಿಡೋದು. ಇನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಯಾವುದಪ್ಪ ಅಂದ್ರೆ ಪರಮಾತ್ಮ ಏನಪ್ಪ ಅಂದ್ರೆ ಪರಿಪೂರ್ಣದ ಪರಮಾತ್ಮ ಇಲ್ಲಿ ಅದಾನು ಅಲ್ಲಿಲ್ಲ, ಅಲ್ಲಿ ಅದಾನು ಇಲ್ಲಿಲ್ಲ ಅಂತನಂಗೆ. ಸರ್ವತ್ರ ಪರಿಪೂರ್ಣ ಪರಮಾತ್ಮ ಒಬ್ಬ ಅದಾನ್. ಇದೊಂದು ಲಕ್ಷ ಇಟ್ಕೋಬೇಕು. ಈಶ್ವರ ಸರ್ವಭೂತಾನಾಂ ಹೃದಯೇಶರ್ಜುನಾತಿಷ್ಠತಿ ಅಂದ್ರೆ ಭಗವಂತ ಈತಿಯಲ್ಲಿ ಸರ್ವ ಜೀವಿಗಳ ಹೃದಯದಲ್ಲಿ ಪರಮಾತ್ಮ ಅದಾನ. ಅಲ್ಲಿ ಶ್ರೀಶೈಲ ಘಟ್ಟ ಮಲ್ಲಯ್ಯದನೋ ಕಲ್ಯಾಣದ ಘಟ್ಟ ಬಸವಣ್ಣದನೋ ಹಿಂಗಿಲ್ಲ. ಎಲ್ಲ ಕಡೆ ತುಂಬಿಕೊಂಡದ್ದು ನಾವು ಪರಮಾತ್ಮ. ಮತ್ತು ಅಲ್ಲೇ ಎಷ್ಟು ಇಲ್ಲಿಲ್ಲ ಅಂದ್ರೆ ನಾವು ಪರಮಾತ್ಮ ಅಲ್ಲ, ನಾವು ಪರಿಚ್ಛಿನ್ನ. ನಾವು ಮತ್ತಿನ್ನು ಎರಡನೇದು ಏನಪ್ಪಾ ಅಂದ್ರೆ ಹುಟ್ಟಿದವನಿಗೆ ಸಾವು ಮಾತ್ರ ನಿಶ್ಚಿತ. ಈಗ ಮರೆತು ಬಿಡುವುದು ಎರಡು ಹೇಳುವುದು, ನೆನಪಿನಲ್ಲಿ ಇಟ್ಕೊಳ್ಳೋದು, ಇವೆರಡು ನೆನಪಿನ ಕಾಯಂ ಇಟ್ಕೊಳ್ಳೋದು. ಎಂದು ತಾಯಿಯ ಗರ್ಭದಿಂದ ಹುಟ್ಟಿದಲ್ಲ ಕೊನೆಗೊಂದು ದಿನ ಇದಕ್ಕೆ ಸಾವು ನಿಶ್ಚಿತ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇವೆರಡು ಮಾತ್ರ ನೆನಪಿನಾಗ ಇಟ್ಕೊಂಡು ನೀವು ವ್ಯವಹಾರ ಮಾಡಿ. ಅದಕ್ಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ಪರಮಾತ್ಮನ ವಿಚಾರ. ಅಲ್ಲಿ ಭಗವಂತ ಏನು ಮಾಡ್ತಾ ಅಂತಂದ್ರೆ ನಾವೇನು ಮಾಡ್ತೀವಲ್ಲ ಅದಕ್ಕೆ ತಕ್ಕ ನಮಗೆ ಫಲ ಕೊಡ್ತಾ. ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ತಸ್ಮಾತ್ ಕರ್ತವ್ಯ ಧರ್ಮ ಸಂಗ್ರಹ. ಶರೀರ ಅನಿತ್ಯವಾದದ್ದು, ಯಾವಾಗ ಹೋಗತ್ತೆ ಹೇಳಕ್ಕೆ ಬರಂಗಿಲ್ಲ. ಗಾಳಿಯಾಗಿ ಇಷ್ಟು ದೀಪದಂಗ. ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ. ವಿಭವ ಅಂದ್ರೆ ಸಂಪತ್ತು, ನೀ ಗಳಿಸಿದ ಸಂಪತ್ತೆಲ್ಲ ಏನದಲ್ಲ ಇದು ಅಶಾಶ್ವತ, ಇದು ಕಾಯಂ ಇರ್ತೈತೆ ಅಂತ ತಿಳಿಬೇಕು. ಆಮೇಲೆ ನಿತ್ಯಂ ಸನ್ನಿಹಿತೋ ಮೃತ್ಯು. ಮೃತ್ಯು ನಾವು ಎಂದು ಹುಟ್ಟಿದೀವಲ್ಲ ಸಾವು ನಮ್ಮ ಬೆನ್ನ ಹತ್ತಿದ ಬಾಯಿ ತೆರೆಕೊಂಡು ಅದು ಮೃತ್ಯು ದೇವತೆ. ಪರಂತು ಇಷ್ಟರೊಳಗೆ ಏನು ಮಾಡಬೇಕು? ತಸ್ಮಾತ್ ಕರ್ತವ್ಯ ಧರ್ಮ. ತಸ್ಮಾತ್ ಆದ್ದರಿಂದ ನಿನ್ನ ಕರ್ತವ್ಯ ಏನಪ್ಪಾ ಅಂದ್ರೆ ಧರ್ಮವನ್ನು ಸಂಗ್ರಹ ಮಾಡು. ಅದಕ್ಕಂದ್ರೆ ಅವರು ಪರೋಪಕಾರಾರ್ಥಂ ಫಲಂತಿ ವೃಕ್ಷ, ಪರೋಪಕಾರಾರ್ಥಂ ದುಹಂತಿ ಗಾವ, ಪರೋಪಕಾರಾರ್ಥ ವಹಂತಿ ನದ್ಯ, ಪರೋಪಕಾರಾರ್ಥಮಿದಂ ಶರೀರ. ಶರಣರು ಹೇಳ್ತಾರೆ, ಈ ಶರೀರ ಹುಟ್ಟಿದ್ದು ಮಾನವ ಕಲ್ಯಾಣಕ್ಕಾಗಿ, ಮಾಡುವ ತಪಸ್ಸೆಲ್ಲವೂ ಮಾನವ ಕಲ್ಯಾಣಕ್ಕಾಗಿ. ಮಾನವನ ಸೇವೆ ಶಿವನ ಸೇವೆ, ಶಿವನ ಸೇವೆ ಶರಣರ ಸೇವೆ ಅಂತ ಶರಣ ಬಸವ ಅಪ್ಪಂಗಳು ಏನಾಗ್ತಂದು ಹೇಳ. ಮತ್ತು ಇದನ್ನು ಬಿಟ್ಟು ನಾವು ಆಗಲೇ ಹೇಳಿರಲಿಲ್ಲ ಮಾತಾಜಿಯವರು, ಏನೇ ಮಾಡಿ ಎದಕರೆ ಬಂದ ಏನಾರ ಮಾಡ್ತೀವಿ ಅಂದರೆ ಅದು ಮನುಷ್ಯ ಜನ್ಮದ ಕರ್ತವ್ಯ ಅಲ್ಲ. ಮನುಜ ಕುಲ ಜನನದ ಲಾಭ ಯಾವುದು ಅಂದರೆ ಆನಾರೆಂದು ತಿಳಿಯುವುದು. ಅಲ್ಲಂದ್ರೆ ಪರೋಪಕಾರಾಯ ಫಲಂತಿ ವೃಕ್ಷ. ಒಂದು ಗಿಡ ಅದ, ಗಿಡಕ್ಕೆ ಯಾವುದು ಜ್ಞಾನ ಇಲ್ಲ. ಅಲ್ಲಿ ಹಣ್ಣಾಗ್ಯಾವ, ಆ ಗಿಡ ಹಣ್ಣಾದ ನಂತರ ಹಣ್ಣು ತಾನತ್ತಿತ್ತಂದ್ರೆ ನಮ್ಮ ಗತಿ ಏನ್ರಿ? ಪರೋಪಕಾರಾಯ ವಹಂತಿ ನದ್ಯ. ನದಿ ಹರಿತೈತಿ ತಿಳಿ ನೀರ, ಆ ನದಿ ಹರಿಯುವಂಥ ತಿಳಿ ನೀರನ್ನು ತಾನ ಕುಡಿದ್ರೆ ಸಮಾಜಕ್ಕೆ ಏನು ಉಪಕಾರ ಆಕೈತಿ? ಪರೋಪಕಾರಾಯ ದುಹಂತಿ ಗಾವ. ಗಾವಂದ್ರೆ ಆಕಳು. ಆಕಳ ತನ್ನ ಹಾಲು ತಾನ ಕುಡಿದಿದ್ರೆ ನಮಗೆ ಹಾಲ ಮೊಸರು ಸಿಗ್ತಿದ್ವು ಅನ್ರಿ? ಇಲ್ಲ. ಮತ್ತು ಇವು ಒಂದೊಂದು ಏನು ಪ್ರಜ್ಞಾ ಇಲ್ಲದ ಈ ಪ್ರಾಣಿಗಳಾಗಲಿ ವೃಕ್ಷಗಳಾಗಲಿ ತಾವು ಹಣ್ಣ ತಮ್ಮ ನೀರ ತಮ್ಮ ಹಾಲ ನಮಗೆ ಕೊಟ್ಟವು. ಆಕಳ ಕಸಗಡ್ಡಿಗಳನ್ನು ತಿಂದು ನಮಗೆ ಹಾಲು ಕೊಟ್ಟವು. ತಿಳಿ ನೀರು ನದಿ ಕೊಟ್ಟದ, ಗಿಡ ನಮಗೆ ಹಣ್ಣು ಕೊಟ್ಟದ. ಪರಂತು ಮನುಷ್ಯನಾಗಿ ಹುಟ್ಟಿ ಬಂದ ನಾವು ಏನು ಕೊಟ್ಟದೀವ್ರಿ? ಸಮಾಜಕ್ಕೆ ನಮ್ಮಿಂದ ಏನಾಗ್ಯದ ಅಲ್ಲ, ಹಿಂದೆ ಮಾಡಿಲ್ಲ ಅಂದ್ರೆ ಇನ್ನು ಮುಂದರೆ ಮಾಡೋದನ್ನು ಕಲೀರಿ. ಇಲ್ಲ ನೀವು ಕಲ್ತರಿಂದಾಗಲೇ ಈ ಕಾರ್ಯಕ್ರಮ ನಡೀತಾವ. ಬಂದವರೆಲ್ಲರಿಗೆ ಏನಪ್ಪಾ ಅಂದ್ರೆ ಯೋಗ್ಯ ಮರ್ಯಾದೆ ಅವರ ವಿಚಾರಧಾರೆಗಳನ್ನು ಕೇಳಿ ಎಲ್ಲರಿಗೂ ಒಬ್ಬರಿಗೊಬ್ಬರು ಏನಪ್ಪಾ ಅಂದ್ರೆ ಶರಣಾರ್ಥಿ ಅಂತೀವಿ.
ಪರಂತು ಇದನ್ನ ಹಂಗ ಏನಪ್ಪ ಅಂದ್ರೆ ಕ್ರಮವತ್ತು ಮಾಡಕೋತ ಹೋಗುತ್ತೆ. ಒಮ್ಮೇನಾಗಿತ್ತು ಅಂತಂದ್ರೆ ರೀ, ರಣಜೀತ ಸಿಂಗ್ ಅಂತ ಒಬ್ಬ ದೊಡ್ಡ ರಾಜ, ಅವನು ಸಾಯಂಕಾಲದ 5 ಗಂಟೆ ಸುಮಾರು ತನ್ನ ಸೇವಕನ ಕರ್ಕೊಂಡು ವಾಯು ವಿಹಾರಕ್ಕೆ ನಡೆದ. ವಾಯು ವಿಹಾರ ಮಾಡಿ ತಿರುಗಿ ಬರುವಾಗ ಅಲ್ಲಿ ಒಂದು ಬೆಲಪತ್ರಿ ಗಿಡ ಇತ್ತು. ಒಬ್ಬ ಅಜ್ಜಿ ಬಡತನ ಸಂಸಾರ, ಒಂದು ಮಗು ಇತ್ತು, ತಂದೆ ತೀರು ಹೋಗಿದ್ದ. ಆವಾಗಿನ ಪರಿಸ್ಥಿತಿಯೊಳಗೆ ಮನೆಯೊಳಗೆ ವಯಸ್ಸಿನ ಅಜ್ಜಿ ದುಡಿಲಿಕ್ಕೆ ಹೋಗಿ ಬರ್ತಿದ್ದಿಲ್ಲ, ಮಗು ಸಣ್ಣದು, ಹೊಟ್ಟಿಗೆ ಇದ್ದಿದ್ದಿಲ್ಲ. ಮಗು ಅನ್ನ ಅನ್ನ ಅಂತ ಹೊಟ್ಟಿಗೆ ಬಿಡ್ಕೊಳ್ಳುವಾಗ ಅಜ್ಜಿ ಏನು ಮಾಡಿಳು, ಆ ಪತ್ರಿ ಗಿಡದ ಹತ್ತಿರ ಬಂದ ಕಲ್ಲು ತಗೊಂಡು ಪತ್ರಿಕಾಯಿ ಕೆಡ್ಕೊಂಡು ಅದನ್ನು ಮಗುವಿಗೆ ತಿನ್ನಿಸಬೇಕಂತ ಆತುರತೆಯಿಂದ ಅಲ್ಲಿ ಬಂದು ಗಿಡಕ್ಕೆ ಕಲ್ಲು ಹೋಗ್ಲಾಕ್ತಾರೆ. ಅಷ್ಟರೊಳಗೆ ಇವ ರಣಜೀತ್ ಸಿಂಗ್ ರಾಜ ಬಂದ ಸಂಚಾರ ಮಾಡ್ತಾ ಬರೋದ್ರೊಳಗಾಗಿ ಆ ಕಲ್ಲ ಹೋಗಿ ರಾಜನ ಹಣಿಗೆ ಬಿಡಿತು. ರಕ್ತ ಧಾರಾಕಾರವಾಗಿ ಸೋರ್ಲಿಕ್ಕೆತ್ತು. ಆವಾಗ ರಾಜನ ಸೇವಕರು ನೋಡಿದರು ಕಲ್ಲು ಒಗೆಯುವುದು. ಆ ಅಜ್ಜಿಯನ್ನು ದರ ಎಳ್ಕೊಂಡು ಬಂದ ರಾಜನ ಮುಂದೆ ತಂದು ನಿಲ್ಲಿಸಿ, ಮಹಾರಾಜ್, ಈ ಮುದುಕಿ ನಿಮಗೆ ಕಲ್ಲು ಒಗೆದಾಳೆ, ಯಾವ ಶಿಕ್ಷೆ ಕೊಡ್ರಿ ಹೇಳಿ, ನಾವು ಅದನ್ನು ಶಿಕ್ಷೆ ಕೊಡ್ತೀವಿ, ತಮ್ಮ ಅಪ್ಪಣೆ ಮಾಡ್ರಿ ಅಂದ. ಅವಾಗ ರಾಜ ಅಂದ, ಸಮಾಧಾನ ತರ ಅಜ್ಜಿಯನ್ನ ಕೇಳು, ಅಜ್ಜಿ ನೀನು ಕಲ್ಲನ್ನಿ ಯಾತಕ್ಕೋಸ್ಕರ ಎಸೆದಿ ಅಂದರು. ಯಾವುದ್ರಗೋಸ್ಕರ ಹೋಗದೆ ಅಂತ ಕೇಳಿದ್ರು. ಆವಾಗ ಅಜ್ಜಿ ಅಂದ್ರು, ನನ್ನ ಚಿಕ್ಕ ಮಗು ಮನೆಯಲ್ಲಿ 8-10 ದಿವಸಗಳ ಪರ್ಯಂತ ತಿನ್ನಲಿಕ್ಕೆ ಅನ್ನ ಇಲ್ಲ, ಅದಕ್ಕೆ ಬೆಲ್ಲಪತ್ರಿಕಾಯಿ ತಿಂದು ಬದುಕಬೇಕಂತ ಉದ್ದೇಶದಿಂದ ಗಿಡಕ್ಕೆ ಕಲ್ಲ ಹೋಗೋದಿನ ವಿನಃ ಉದ್ದೇಶಪೂರ್ವಕವಾಗಿ ನಿಮಗೆ ಕಲ್ಲು ಹೋಗೋದಿಲ್ಲ ಅಂತ ಅಜ್ಜಿ ಹೇಳಿದ್ರು. ಅಷ್ಟರೊಳಗ ಮಂತ್ರಿಗಳಂತರ, ಮಹಾಪ್ರಭುಗಳಿಗೆ ಬೇಗನೆ ಹೇಳಿರಿ, ಈ ಈ ಈ ಮುದುಕಿಗೆ ಗಲ್ಲು ಶಿಕ್ಷೆಯನ್ನು ಕೊಡ್ತೀವಂತ. ಸ್ವಲ್ಪ ಸಮಾಧಾನ ತಾಳ್ರೆ. ಏನೂ ಪ್ರಜ್ಞೆ ಇಲ್ಲದ ಒಂದು ಗಿಡ ಕಲ್ಲು ಒಗಸ್ಕೊಂಡ ಹಣ್ಣು ಕೊಟ್ಟತಿ. ನಾವು ಈ ಭೂಮಿ ಮೇಲೆ ಪ್ರಜ್ಞಾವಂತರದೀವು, ಬುದ್ಧಿವಂತರಿದ್ದ ನಾವು ಅಜ್ಜಿಗೆ ಶಿಕ್ಷೆ ಕೊಡುವುದಂದ್ರೆ ಎಂಥ ಮಹಾ ಅಪರಾಧ. ಬೇಡ ಮಂತ್ರಿಗೆ ಹೇಳಿ ಅಜ್ಜಿಗೆ ಏನು ಪ್ರಪಂಚಕ್ಕೆ ಬೇಕಾಗುವಂಥ ಸಲಕರಣೆಗಳನ್ನು ಕೊಟ್ಟು, ಈಕೆ ಏನಪ್ಪ ಅಂದ್ರೆ ಆ ಮಗುವಿಗೆ ಒಂದು 10 ಉಂಬಳಿ 10 ಎಕರೆ ಜಮೀನು ಅವನಿಗೆ ದಾನ ಮಾಡಿ ಅವನ ಕೊಟ್ಟು ಕಳಿಸಿದ್ರಂತ. ಇದು ಪರೋಪಕಾರ, ಇದು ಪರೋಪಕಾರಾರ್ಥಮಿದಂ ಶರೀರಂ. ಇನ್ನು ಇಂಥದ್ದು ಮಾಡುವುದರೊಳಗೆ ಏನಪ್ಪ ಅಂದ್ರೆ ಬಸವಣ್ಣನವರು ಈ ರೀತಿ ಹೇಳಿದ್ರು. ಪರಂತು ಇಲ್ಲಿ ಭಾವನೆ ಏನದ, ಪರೋಪಕಾರಾಯ ಫಲಂತಿ ವೃಕ್ಷ. ಇಂಥ ಭಾವನೆ ನಮ್ಮಲ್ಲಿ ಬರಬೇಕಾದ್ರೆ ಸದ್ಗುರುವಿಗೆ ಶರಣಾಗತನಾಗಬೇಕು, ಸತ್ಸಂಗದಲ್ಲಿ ಪರಿವರ್ತನೆ. ಒಮ್ಮೇನಾಗಿತ್ತು ಅಂತಂದ್ರೆ, ಒಬ್ಬ ಭಿಕ್ಷುಕ ಸಂಚಾರ ಮಾಡ್ತಾ ಬಂದು ಊರೊಳಗೆ ಮಧ್ಯಾಹ್ನ ಪರ್ಯಂತರ ಭಿಕ್ಷೆ ಬೇಡಿದ್ರು, ಯಾರೂ ಅವನಿಗೆ ಊಟಕ್ಕೆ ಕೊಡಲಿಲ್ಲ. ಊರ ದಾಟಿ ಹೋದ ಹೊರಗೆ ಒಬ್ಬ ಹೆಣ್ಣು ಮಗಳಿದ್ದಳು. ಮನೆ ಮುಂದೆ ಹೋಗಿ ನಿಂತಿನಿಂದ ಭವತಿ ಭಿಕ್ಷಾಂದೇಹಿ ಅಂತ ನಿಂತ. ಆ ಹೆಣ್ಣುಮಗಳು ಬಹಳಷ್ಟು ಸುಸಂಸ್ಕೃತ ಉಳ್ಳಕ್ಕೆ, ಮನೆತನದಲ್ಲಿ ಧಾರ್ಮಿಕ ಪ್ರವೃತ್ತಿ ಉಳ್ಳವರು. ಯಾವಾಗ ಸಾಧು ಮಹಾರಾಜರನ್ನು ನೋಡಿಲ್ಲ, ಒಳಗೆ ಹೋಗಿ ಒಂದು ತಮ್ಮೆಗೆ ನೀರು ತಂದು ಅವರ ಪಾದ ಮೇಲೆ ಹಾಕಿ ನಮಸ್ಕಾರ ಮಾಡಿ ಒಳಗೆ ಕರ್ಕೊಂಡು ಬಂದರು. ಮಹಾರಾಜರೇ, ಮಧ್ಯಾಹ್ನ ಸಮಯ ತಾವು ಪ್ರಸಾದ ಮಾಡಬೇಕಂತ ನಮಸ್ಕಾರ ಮಾಡಿ ಭೋಜನ ಕೂಟದಲ್ಲಿ ಒಯ್ದು ಅವ್ರನ್ನ ಕುಂಡಿಸಿ ಊಟ ಮಾಡಿಸಿ ಹೊರಗೆ ಪೀಠದ ಮೇಲೆ ಕುಳಿಸಿ, ತನಗೆ 4 ಮಂದಿ ಮಕ್ಕಳಿದ್ದರು. ಆ 4 ಮಂದಿ ಮಕ್ಕಳ ಕೈಯಾಗ 10 ರೂಪಾಯಿ ಕೊಟ್ಟ, ಸಾಧು ಮಹಾರಾಜರಿಗೆ ನಮಸ್ಕಾರ ಮಾಡ್ರಿ ಅಂತೇಳಿ ತಾನು ದಕ್ಷಿಣ ಕೊಟ್ಟು ಎಲ್ಲರೂ ನಮಸ್ಕಾರ ಮಾಡಿ. ಅವಾಗ ಸಾಧು ಮಹಾರಾಜಂದ, ಮಧ್ಯಾಹ್ನ ಪರ್ಯಂತರ ಪ್ರಸಾದ ಬೇಡಿದ್ರು, ಊರಲ್ಲಿ ಯಾರೂ ಕೊಡಲಿಲ್ಲ. ಮಾತೇನು ನಿನ್ನಲ್ಲಿ ಇಷ್ಟೊಂದು ಸಂಸ್ಕಾರ, ಇದು ಎಲ್ಲಿಂದ ಬಂತು?
ನಿನಗೆ ಯಾರಿಂದ ಈ ಈ ಈ ವಿಚಾರ ಬಂತು ಅಂತ ಕೇಳಿದಾಗ ತಾಯಿ ಅಂತಾಳ, ನಮ್ಮ ಅನಂತ ಜನ್ಮಗಳ ಸಂಸ್ಕಾರ ಮೂಲಕ ಅದ. ಆಯಿತು, ನಿನಗೆ ಗುರುವಿನ ದೀಕ್ಷಾ ಆಗೈತಿ. ಹಾಗಾದರೆ ನಿನ್ನ ವಯಸ್ಸೆಷ್ಟು ಅಂತ ಕೇಳಿದರು. ಸಾಧು ಮಹಾರಾಜ ಹೆಣ್ಣುಮಗಳು. ಆ ಹೆಣ್ಣುಮಗಳಿಗೆ 4 ಮಕ್ಕಳಿದ್ದು ವಯಸ್ಸು ಕೇಳಿದಾಗ ಹೆಣ್ಣುಮಗಳಂತೂ ಮಹಾರಾಜರು ನನಗೆ 10 ವರ್ಷ ಅಂದರು. ಇದು ಸರಿ ಹೊಂದತಿಲ್ಲ. ಸಾಧು ಮಹಾರಾಜರಿಂದ 4 ಮಕ್ಕಳಿಗೆ ಆಗ್ಯಾವು, ವಯಸ್ಸರಿ 10 ಹೇಳ್ತಿ ಅಂತಂದು ಆಶ್ಚರ್ಯ ಬೇಕು. ಆಯ್ತು, ನಿನ್ನ ಗಂಡನಿಗೆ ಎಷ್ಟು ವರ್ಷ ಅಂತ ಕೇಳಿ. ನನ್ನ ಗಂಡನಿಗೆ 5 ವರ್ಷ ಅಂದ. ಅದು ಆಶ್ಚರ್ಯ ಅನಿಸ್ತಾವ. ಆಮೇಲೆ ನಿಮ್ಮ ಮಾವನಿಗೆ ಎಷ್ಟು ವರ್ಷ ಅಂದಾಗ ಮಾವನಿಗೆ 2 ವರ್ಷ ಅಂದ. ಮತ್ತು ನಿಮ್ಮ ಅತ್ತಿಗೆ ಎಷ್ಟು ಅಂದ್ರೆ ಅತ್ತಿಗೆ 6 ತಿಂಗಳ ಅಂದ. ಮೇಳ ಐತಂದ್ರೆ ಒಂದಕ್ಕೊಂದು. ಅವಾಗ ಸಾಧು ಮಹಾರಾಜಂದ, ಅಮ್ಮ ನಿನ್ನ ಮಾತಿನ ಅರ್ಥನೂ ನನಗಾಗಲಿಲ್ಲ ಅಂದ. ಯಾಕರಿ ಅಂದ್ರು. ಸಮಾಧಾನ ಸಮಾಧಾನ, ಸ್ವಲ್ಪ ಗಾಳಿ ಐತಿ. ಅವಾಗ ಹೆಣ್ಣುಮಗಳು ಹೇಳ್ತಾಳ, ಯಪ್ಪ ನನಗೆ 25 ವರ್ಷ ಆದದ್ದು ಖರೆ, ಪರಂತು 10 ವರ್ಷಗಳ ಪೂರ್ವದಲ್ಲಿ ನನಗೆ ಗುರುವಿನ ದೀಕ್ಷಾ ಆಗೈತಿ. ಅಂದ್ರೆ 15 ವರ್ಷಗಳು ಬರೀ ಬಾಲ ಲೀಲಿಯೊಳಗೆ ನಂದು ಹೋತು. 4 ಮಕ್ಕಳದು ಎಲ್ಲ ಅದು. ಪರಂತು ನಿಜವಾದ ನನ್ನ ವಯಸ್ಸು ಎಷ್ಟು ಅಂದ್ರೆ 10 ವರ್ಷನ ಅಂದ. ಸಂತೋಷ. ಮುಂದಿನ ಗಂಡನಿಗೆ ಎಷ್ಟಪ್ಪ ಅಂತಂದ್ರೆ ನಮಗೆ 40 ವರ್ಷ. ಪರಂತು ಈಗ ಎಷ್ಟಾಗ್ಯದ 5 ವರ್ಷ ಅಂತ ಹೇಳಿ. ಇಲ್ಲ, ಈಗ 5 ವರ್ಷದ ಪೂರ್ವದಲ್ಲಿ ಗುರುಗಳಿಂದ ದೀಕ್ಷೆ ಮಾಡಿಸಿನಿ, ನಿಜವಾದ ಆಯುಷ್ಯ 5 ವರ್ಷ. ಆವಾಗ ಮಾವನಿಗೆ ಎಷ್ಟು ವರ್ಷದಾಗ 2 ವರ್ಷ. ಮಾವ ಬರೀ ಇಡೀ ಪ್ರಪಂಚ ಮಾಡಿಕೊಂಡು ದುಡ್ಡು ಸಂಗ್ರಹಣ ಮಾಡ್ತಿದ್ದ. ಸೊಸೆ ಮುಖಾಂತರ ಮಾವನಿಗೆ ಕೂಡ ಏನು 2 ವರ್ಷದ ಪೂರ್ವದಲ್ಲಿ ದೀಕ್ಷಾ ಕೊಡಿಸಿ ಈ ಭಾವನೆಯೊಳಗೆ. ಅತ್ತಿಗೆ ಎಷ್ಟು ವರ್ಷ ಅಂದ್ರೆ 6 ತಿಂಗಳ ಪೂರ್ವದಲ್ಲಿ ದೀಕ್ಷಾ ಕೊಡಿಸಿನಿ. ಅವಾಗ ಸಾಧು ಮಹಾರಾಜ ಅಂದ, ಧನ್ಯ 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 ಧನ್ಯೋ ಗೃಹಸ್ಥಾಶ್ರಮ ಅನ್ನೋ. ನಾನು ಇಡೀ ಸಂಸಾರವನ್ನು ತ್ಯಾಗ ಮಾಡಿ ಗುಡ್ಡದಾಗ ಹೋಗಿ ಕೂತು ನನಗಿದು ಜ್ಞಾನ ಬಂದಿಲ್ಲ. ನೀನು ಪ್ರಪಂಚ ಪರಮಾರ್ಥ ಎರಡನ್ನು ಅಳವಡಿಸಿಕೊಂಡು ಇಂಥಾದ್ರೆ ದೀಪ ಅಂದರೆ ಈ ಜ್ಞಾನ ಪಡೆದಿದೆ ಅಂತ ತಿಳ್ಕೊಂಡು ಧನ್ಯ ಧನ್ಯ ಅಂಥೇಳಿ ಸಾಧು ಮಹಾರಾಜ ಆ ಹೆಣ್ಣು ಮಗಳಿಗೆ ನಮಸ್ಕಾರ ಮಾಡಿ ಪುನಃ ತಪಸ್ಸರಿ ಮಾಡಲಿಕ್ಕೆ ಹೋದ ಅನ್ನೋ ಮಾತು ಬರ್ತದೆ. ಯಾಕೆ? ಇದು ಒಂದು ಸತ್ಸಂಗದ ಬಲದಿಂದ, ಗುರುವಿನ ದೀಕ್ಷಾ ಬಲದಿಂದ. ಈ ರೀತಿ ನಾವು ಮಾಡತಕ್ಕಂಥ ಪುಣ್ಯ ಪಾಪಗಳ ಕರ್ಮದ ಫಲ ಭಗವಂತ ನಮಗೆ ಕೊಡ್ತಾನೆ. ಪರಂತು ಇಲ್ಲೇನು ಬಸವಣ್ಣವರು ಒಂದು ಮಾತು ಹೇಳಿದರು, ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತಿಗೆ ಗಂಡನೊಬ್ಬ, ಹಲವು ದೈವಗಳಿಗೆ ಎರಗಿದರೆ ಕಿವಿಮೂಗ ಕೊಯ್ವನೆ, ಹಲವು ದೈವದಿಂದಲ ತಿಂಬುವವರ ನೇನೆಂಬೆ ಕೂಡಲ ಸಂಗಮ ದೀವ. ಬಸವಣ್ಣನ ವಿಚಾರ ಏನಪ್ಪಾ ಅಂದ್ರೆ ಏಕದೇವ ಉಪಾಸಕನಾಗಿದ್ದ. ಒಬ್ಬನೇ ದೇವರ ಉಪಾಸಕ ಬಸವಣ್ಣ ಇದ್ದ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವಭೂತಾದಿವಾಸ ಸರ್ವಭೂತಾಂತರಾತ್ಮ. ಉಪನಿಷತ್ತಿನಲ್ಲಿ ಮಾತು ಬರ್ತದೆ. ಒಬ್ಬನೇ ದೇವ, ಅವ ಸರ್ವದರಲ್ಲಿ ಏನಪ್ಪ ಅಂದರೆ ವ್ಯಾಪಕ ಅದಾನ, ಸರ್ವಭೂತಗಳ ಅಂತರಾತ್ಮದಲ್ಲಿ ಅದಾನ. ಅವ ಜಗತ್ತಿನ ಅಧ್ಯಕ್ಷ ಅವನದಾನ. ಅಂಥ ಏಕೋ ದೇವ ಉಪಾಸಕ ಯಾರಪ್ಪ ಅಂದ್ರೆ ಬಸವಣ್ಣ ಇದ್ದ. ದೇವನೊಬ್ಬ ನಾಮ ಹಲವು. ಒಮ್ಮೆ ಏನಾಗಿತ್ತು, ಬಸವಣ್ಣ ಬಾಲಕ ಇದ್ದಾಗ ನಡೆದ ಘಟನೆ. ಅವರ ತಾಯಿ ತಂದೆ ಮಾದರ್ಸ ಮಾದಲಾಂಬಿಕೆ ಅವರು ಬ್ರಾಹ್ಮಣರು. ಯಾವಾಗಲೂ ಕಟ್ಟುನಿಟ್ಟಾಗಿ ಭಗವಂತನ ಏನಪ್ಪ ಅಂದರೆ ನಾಮಸ್ಮರಣೆ, ಪೂಜಾ ಪುನಸ್ಕಾರವನ್ನು ಭಕ್ತಿಯಿಂದ ಮಾಡ್ತಿದ್ರು.
ಒಮ್ಮೇನಾಗಿತ್ತು, ಬಸವಣ್ಣ ಆಡ್ತಾ ಹುಡುಗರು ಕೂಡ ಅಲ್ಲಿ ಹೆಂಗೆ ಹುಡುಗರು ಆಡ್ತಾರಲ್ಲ ಹಂಗೆ ಆಡ್ಕೋತ ಬಸವಣ್ಣ ಹೊರಗಿದ್ದ. ಮುಂಜಾನೆ 8 ಗಂಟೆ ಸಮಯ ಮಾದರಸ ದೇವರ ಪೂಜೆ ಮಾಡ್ತಿದ್ದ. ಮಾದಲಾಂಬಿಕೆ ಮನೆ ಅಡಿಗೆ ಕೆಲಸ ಮಾಡ್ತಿದ್ರು. ಆ ಹುಡುಗ ಬಸವಣ್ಣ ಆಡ್ಕೋತ ಬಂದು ಮನೆಗೆ ಬಂದು ಹೊರಗೆ, ಯವ್ವ ನನಗೆ ನೀರಡಿಕೆ ಆಗೈತಿ, ನೀರು ಕೊಡು ಅಂತ. ಅವಾಗ ಮಾದಲಾಂಬಿಕೆ ಅಂತಳು, ಮಗು ನಿಮ್ಮ ತಂದೆ ಪೂಜಾ ಮಾಡಲಿಕ್ಕಿದ್ದೇನೆ, ಸ್ವಲ್ಪ ಹೊರಗೆ ಹೋಗು, ಆಮೇಲೆ ಹಿಂದಿಂದ ಕೊಡ್ತೈತಿ ಅಂದಾಗ ಹುಡುಗ ಹೊರಗೆ ಮತ್ತೆ ಹೋಗಿ ಮತ್ತೆ ಪುನಃ ಬಂದ, ಯವ್ವ ನನಗೆ ನೀರಂದ. ಏನಿಲ್ಲ, ಈಗ ಮೊದಲು ಗಣಪತಿ ಪೂಜೆ ಮಾಡ್ಯಾನ, ಇನ್ನು ಗಣಪತಿ ತಾಯಿ ಯಾರು, ಪಾರ್ವತಿ ದೇವ ಶಕ್ತಿ ಪೂಜೆ ಮಾಡತ್ತಾನೆ, ಇದಾದ ನಂತರ ಬರೋದು. ಮತ್ತೊಮ್ಮೆ ಹೊರಗೆ ಹೋಗಿ ಮತ್ತೆ ಬಂದ. ಏನಿಲ್ಲ, ಪಾರ್ವತಿದಾತು, ಇನ್ನು ಪರಮೇಶ್ವರನ ಪೂಜೆ ಐತಿ, ಅದು ಮುಗಿದ ನಂತರ ಬಂದ. ಹಿಂಗೆ ಹೇಳ್ತಾ ಹುಡುಗಿ ಏನು ಮಾಡಿದ್ದ, ಹೊರಗೆ ಹಿತ್ತಲ ದಡ್ಡಿ ಒಳಗೆ ಹೊರಗೆ ಹೋಗವ, ಒಂದು ಮೊಳ ತೆಗ್ಯವ, ಮತ್ತೆ ಒಳಗೆ ಬಂದ. ಅವಾಗ ನೀರು ಬೇಡವ, ಮತ್ತು ಮಗು ಇನ್ನೂ ಇಲ್ಲ ಹೋಗು ಅಂತ ಹೇಳಿದ. ಹಿಂಗೆ 10-18 ತೆಗೆದು ನಾವು ಎಷ್ಟು, ಒಂದು ಮಳ ಅಷ್ಟರೊಳಗೆ ಮಾದರ್ಸ ಪೂಜಾ ಮುಗಿಸ್ಕೊಂಡು ಆ ಪೂಜೆ ನೀರು ತಂದು ಹೂವಿನ ಗಿಡಗೆ ಹಾಕುವಾಗ ನೋಡಿ ಮಧು ಅಂತಾನೆ, ಯಾರಿಗೆ ಮಾದಲಾಂಬಿಕೆ ಮಧು ಇದೇನು ಅಂತ ಕೇಳ್ತಾಳೆ ಹೆಂಡತಿ. ಅವಾಗ ಮಾದಲಾಂಬಿಕೆ ಬಂದು ಹೊರಗೆ ನೋಡ್ತಾಳೆ, ಇದೆಲ್ಲ ನಿಮ್ಮ ಮಗನ ಆಟ್ರಿ ಅಂತ. ಅವಾಗ ಮಾದರ್ಸ ಆ ಬಸವರಸನ ಕರೆದ ಕೇಳ್ತಾನೆ, ಇದೇನು ಮಗು ಅಂತ. ಏನಿಲ್ಲಪ್ಪ, ನಾನು ನೆರಡಿಕೆ ಆಗಿತ್ತು, ನೀರು ಕೇಳಿದೆ, ತಾಯಿ ಹೇಳು ಅಪ್ಪ ಪೂಜಾ ಮಾಡ್ತಾನೆ, ಪೂಜಾ ಮುಗಿಲಿ ಅಂತಿದ್ದ. ಮೊದಲು ಕೇಳಿದೆ ಗಣಪತಿ ಪೂಜೆ ಅಂದರು, 2ನೇ ಸಲ ಕೇಳಿದಾಗ ಶಕ್ತಿ ಪೂಜೆ ಅಂದರು, 3ನೇ ಸಲ ಕೇಳಿದಾಗ ಶಿವನ ಪೂಜಾ. ಹಿಂಗೆಲ್ಲ ಪೂಜೆ ಆಗುತ್ತಾಗ ನಾವು ಹೊರಗೆ ಹೋದ್ನಿ, ಒಂದೊಂದು ತೆಗೆದು. ಯಾಕೆ ತೆಗೆದ್ನಿ ಅಂದ್ರೆ ನೀರು ಬೀಳ್ತಾವ ಅಂತೇಳಿ ತೆಗೆದ್ನಿ. ಅದಕ್ಕೆ ಒಂದೊಂದು ಮೊಳ ತೆಗೆದ್ರು ದೇವರ ಅಲ್ಲಿ ನೀರು ಕೊಡಲಿಲ್ಲ. ಹಿಂಗಂದಾಗ ಎಂಥ ಬಸವ ನಿನ್ನ ತಲೆ ಹುಚ್ಚುತ್ತಾನ ಐತಿ ಅಂದ. ಯಾಕ ಅಂದ, ಏನು 10 ಗುಂಡಿ ತೆಗೆದಿಲ್ಲ, 10 ಮೊಳ ಏನಂತ ಏಕಕಾಲಕ್ಕೆ 10 ಮೊಳ ಒತ್ತಟೆಗೆ ತೆಗೆದಿದ್ರೆ ನೀರು ಸಿಗ್ತಿದ್ದಿಲ್ಲ ನಿನಗೆ ಅಂತ ಕೇಳಿದವು. ಯಾರು? ಮಾದರ್ಸ ತನ್ನ ಮಗವನಿಗೆ ಕೇಳಿ. ಅಪ್ಪ ನಾವು ಹೌದಾ, ನೀನು ಗಣಪತಿ ಪೂಜಾ ಮಾಡಿದಿ, ಶಿವನ ಪೂಜಾ ಮಾಡಿದಿ, ಶಕ್ತಿ ಪೂಜಾ ಮಾಡಿದಿ, ಒಬ್ಬ ದೇವರ ಪೂಜಾ ಮಾಡಿದ್ರೆ ನಿನಗೆ ದರ್ಶನ ಆಗಿತ್ತು, ಎಷ್ಟು ದೇವರು ಪೂಜಾ ಮಾಡ್ತೀವಿ ನಾವು. ಅವಾಗ ಮಗನ ಮಾತಿಗೆ ಗಪ್ಪ ಮಾದರಸ. ಅದಕ್ಕೆ ದೇವನೊಬ್ಬ, ನಾಮ ಹಲವು, ಪರಮ ಪತಿವ್ರತಿಗೆ ಗಂಡನೊಬ್ಬ, ದೇವನೊಬ್ಬ. ಹಾಗಾದ್ರೆ ದೇವಂದ್ರೆ ಯಾರಿಗನ್ಬೇಕು? ದೇವರಂದ್ರೆ ಯಾರಿಗನ್ಬೇಕ್ರಿ? ದೇವರು ಯಾರು? ಯಾರು ದೇವರು? ಯಾವ ದೇವರು? ಎಲ್ಲಿಯ ದೇವರು? ದೇವನಿರುವುದು ಎಲ್ಲಿ? ಆಕಾಶ ನೋಡಲು ನೂಕಾಟ ಬೇಕೆ? ಎಲ್ಲಿದನ್ರಿ ದೇವರ? ದೇವರು ಯಾರು? ಯಾರ ದೇವರು? ಯಾವ ದೇವರು? ಎಲ್ಲಿ ದೇವರು? ಮತ್ತು ದೇವರನ್ನು ನೋಡ್ಲಕ್ಕೆ ದೃಷ್ಟಾಂತ, ಆಕಾಶ ನೋಡ್ಲಕ್ಕೆ ಭಾಳಷ್ಟು ಒತ್ತಾಡೋದಕ್ಕೆ ಸಹಜ ಮ್ಯಾಲ ನೋಡ್ಲಿಕ್ಕೆ ಕಾಣಿಸ್ತಿಲ್ಲ, ಇನ್ನು ಅಲ್ಲಿ ಮುಂದೆ ಹೋಗಿ ನುಗ್ಗುದು ಇಲ್ಲ. ದೇವರು ಯಾರು? ಯಾರಿದ್ದಾರೆ ದೇವರು? ಪರಮಾತ್ಮ ಇದ್ದ. ಶರಣು ಜನರ ಸದು ಹೃದಯ ನಳಿದನುಗಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ಯಾರು ಶರಣರು ಸಂತರು ಸತ್ಪುರುಷರದಾರ ಅವರ ಹೃದಯದಲ್ಲಿ ಪರಮಾತ್ಮ ವಾಸಸ್ಥಾನ. ಬಸವಣ್ಣವರೇ ಹೇಳಿದ್ರು, ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಪರಮಾತ್ಮ ಎಲ್ಲಿದನು? ಸತ್ಯದ ಮನೆಯಲ್ಲಿ ಶಿವ. ಸತ್ಯಮ್ಮ ಪರಮಾತ್ಮನ ಸ್ವರೂಪ ಎಂತದ್ದು? ಸತ್ಯಮ್ಮ ಶಿವಮ್ಮ ಸುಂದರಮ್ಮ. ಏನಾಗಿತ್ತು ಅಂದ್ರೆ ಅಕ್ಬರ್ ಬಾದಶಾಹನ ಆಸ್ಥಾನದೊಳಗೆ ಅನೇಕ ಪಂಡಿತರೆಲ್ಲ ಕೂಡ್ಕೊಂಡಿದ್ರು. ರಾಜ ಒಂದು ಪ್ರಶ್ನೆ ಇಟ್ಟಲ್ಲಿ ಒಂದು ವಿಷಯ ಇಡ್ತಾನ, ದೇವರು ಎಲ್ಲಿದ್ದಾನೆ, ದೇವರು ಯಾವ ಕಡೆಗೆ ಮುಖ ಮಾಡಿದ್ದಾನೆ, ದೇವರು ಏನೇನು ಕೆಲಸ ಮಾಡುತ್ತಾನೆ, ಈ 3 ಪ್ರಶ್ನೆಗಳ ವಿಚಾರ. ಯಾರು ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳ್ತಾರಲ್ಲ ಅವರಿಗೆ 1,000 ಬಂಗಾರ ನಾಣ್ಯ. 1 ವಾರದೊಳಗೆ ಪ್ರಶ್ನೆಗೆ ಉತ್ತರ ಹೇಳಬೇಕು, ಇಲ್ಲದಿದ್ದರೆ ನಿಮ್ಮ ಶಿರಚ್ಛೇದನ ಆತಂದ, ಇಲ್ಲದಿದ್ದರೆ ನಿಮ್ಮ ಪಂಡಿತರ ಚೆಂಡ ಹಾರಿಸ್ತು ನಾವು.
ರಾಜಾಜ್ಞೆ ಅನಿವಾರ್ಯ ಹೇಳಬೇಕಾಗ್ತದೆ. ರಾಜ ಪಂಡಿತರು ಎಲ್ಲರೂ ತಮ್ಮ ತಮ್ಮ ಮನೆಗೆ ಬಂದರು. ಎಲ್ಲ ಗ್ರಂಥಗಳನ್ನೆಲ್ಲ ಕಿತ್ತಾಕಿರು. ದೇವರ ಬಗ್ಗೆ ವಿಷಯನೂ ಸಿಗಲಿಲ್ಲ. ಏನಿದ್ದು ರೀ ಪ್ರಶ್ನೆ? ಮೊದಲನೇದು ಯಾವುದು ರೀ? ದೇವರು ಎಲ್ಲಿದ್ದಾನೆ. ಮುಂದೆ ಎರಡನೇದ್ದು ದೇವರು ಯಾವ ಕಡೆಗೆ ಮುಖ ಮಾಡಿದ್ದಾನೆ. ಮೂರನೇದ್ದು ಯಾವ್ದ್ರ ಪ್ರಶ್ನೆ? ದೇವರು ಏನೇನು ಕೆಲಸ ಮಾಡ್ತಾನು. ಮನೆಗೆ ಬಂದರು ಪಂಡಿತರು ಎಲ್ಲ ತಮ್ಮ ಗ್ರಂಥಗಳನ್ನೆಲ್ಲ ಹುಡುಕ್ಯಾಡಿ ಯಾರಿಗೂ ಸಿಗಲಿಲ್ಲ. ಇನ್ನು ಹೊರಗೆ ಹೋದ್ರೆ ನಮ್ಮ ಶಿರಚ್ಛೇದನ ಆಕತ್ತೆ ಅಂದ್ರೆ ಅವ್ರು ಒಳಗೆ ಮನೆಯೊಳಗೆ ಅಡಿಗೆ ಮನ್ಯಾಗ ಕುತ್ಕೊಂಡು ಅಲ್ಲೇ ಹಾಸಿಗೆ ಹಾಕೊಂಡು ಅಲ್ಲೇ ಎದಿ ಹೊಡ್ಕೊಂಡು ಗಾಬರಿ ಆಗಿ ಕೂತದ. ಯಾರಿಗೀ ಪ್ರಶ್ನೆ ಉತ್ತರ ಸಿಗಲಿಲ್ಲ. ಆವಾಗ ಪಂಡಿತರ ಮನೆಯೊಳಗೆ ಒಬ್ಬ ಆಳ ಮಗ ಇದ್ದ. ಅವ ಏನಪ್ಪಾ ಅಂತಂದ್ರೆ ಅನೇಕ ಎಲ್ಲಿ ಪಂಡಿತರು ಹೋಗ್ತಾರಲ್ಲ ಅವ್ರ ಹತ್ತರ ಹೋಗಿ ಅವ್ರ ಸೇವಾ ಮಾಡ್ಕೋತ ಅವರ ಹೇಳತಕ್ಕಂಥ ಗುರುಗಳ ಉಪದೇಶ ಕೇಳಿ ಅವ ಬಹಳಷ್ಟು ಪ್ರವೀಣ ಆಗಿದ್ದ ಅಧ್ಯಾತ್ಮದಲ್ಲಿ. ಅವ ಪಂಡಿತನ ಮನೆಯೊಳಗೆ ದನ ಕಾಯ್ಲಾಕ ಹೋಗಿದ್ದ ದಿವಸ ಆ ಹುಡುಗ ಒಂದು ದಿವಸ ಏನು ಮಾಡಿತ್ತು ಅಂತಂದ್ರೆ ತನ್ನ ದನ ಕಾಯಕ್ಕೆ ಹೋಗಬಾರ್ದ್ರೆ ಒಂದು ದಿವಸ ಪಂಡಿತರ ಹೆಂಡತಿಯನ್ನು ಕುರಿತು, ಅಮ್ಮ ಪಂಡಿತರು ಎಲ್ಲಿದ್ದಾರೆ, ಹೊರಗೆ ಬರುವಾರಲ್ಲ, ಎಲ್ಲಿ ಕಾಣಿಸುವಲ್ಲ ಅಂದ್ರು. ದನ ಕಾಯವನ ಅಂದ್ರು. ಪಂಡಿತರು ಹೆಣ್ತಿ ದನ ಕಾಯವನ ನಿನಗೇನು ಮಾಡೋದು ತಗೊಂಡು ಸುಮ್ಮ ಹೋಗಂದ್ರು. ಅಮ್ಮ ಅಂದವ, ಕೃಷ್ಣ ದನ ಕಾಯ್ದಿದ್ದಾನೆ ನೆನಪಿರಲಿ ಅಂದವ. ಕೃಷ್ಣ ದನ ಕಾಯ್ದಿದ್ದಾನೆ ನೆನಪಿರಲಿ ಅಂದ. ಅವಾಗ ಏನಿಲ್ಲ. ಆವಾಗ ಕೊನೆಗೆ ಬಂದ ಮಂತ್ರಿ ಹೊರಗೆ ಬಂದ. ಏನು ಯಾಕೆ ದನಗಳು ಬಿಟ್ಕೊಂಡು ನೀವು ಹೋಗ ಅಲ್ರಿ, ನೀವು 4 ದಿವಸ ಹೊರಗೆ ಬಂದಿಲ್ಲ, ಏನು ನಿಮ್ಮ ಸಮಸ್ಯೆ, ನಿಮ್ಮದೇನು ಸಮಸ್ಯೆ ಐತಿ ಅದನ್ನು ಹೇಳಿರಿ, ನನಗೆ ತಕ್ಕ ಮಟ್ಟಿಗೆ ಅದನ್ನು ವಿಚಾರ ಮಾಡ್ತೀನಿ. ಅಲ್ಲ ಹಿಂಗೆ ರಾಜ 3 ಪ್ರಶ್ನೆಗಳಿರ್ತಾನೆ. ಯಾವ್ರಿ? ದೇವರು ಎಲ್ಲಿದ್ದಾನೆ, ದೇವರು ಯಾವ ಕಡೆಗೆ ಮುಖ ಮಾಡಿದ್ದಾನೆ, ದೇವರು ಏನೇನು ಕೆಲಸ ಮಾಡುತ್ತಾನೆ. ಹೌದಾ? ಈ ಪ್ರಶ್ನೆಗೆ ನಾವು ಉತ್ತರ ಹೇಳ್ತೇನ್ರಿ ಅಂದ್ರು. ನಡೀ ದನ ಕಾಯವನ ನಿನಗೇನು ತಿಳಿದೈತಿ ಅಂದರು. ಆಗಲಿ, ನಾವು ದನನ ಕಾಯಲಿ, ಪರಂತು ಈ ಪ್ರಶ್ನೆಗೆ ನಾವು ಉತ್ತರ ಹೇಳಿದಂದಾಗ ಆ ಮಂತ್ರಿಗಳು ಎಲ್ಲರೂ ಕೂಡಿ ಗೊಳೆಯಾಗಿ ಅವನು ಮುಂದೆ ಕರ್ಕೊಂಡು ಕೊಟ್ಟರು. ಏನು ಪ್ರಶ್ನೆಗೆ ಉತ್ತರ ಇದ್ದ ಅದನ್ನು ನಮಗೆ ಹೇಳ, ನೀ ಎಷ್ಟು ಬೇಡ್ತಿಲ್ಲ ಅಷ್ಟು ಹಣವನ್ನು ನಾವು ಕೊಡ್ತೀವಿ ಅಂದರು. ಅವಾಗ ಹುಡುಗಿ ನಾನು ಹಣದ ಆಸೆಗಾಗಿ ಉತ್ತರ ಹೇಳುವುದಿಲ್ಲ ಅನ್ನೋ, ನನ್ನ ಬುದ್ಧಿ ಏನು ವಿಚಾರ ಹೇಳ್ತದೆ ಅದರ ಸಲುವಾಗಿ ಹೇಳ್ತೀನಿ, ನನಗೆ ಹಣ ಬೇಕಾಗಿಲ್ಲ ಅಂದ. ಆಯ್ತಪ್ಪ ಅಂದ. ನಾವು ಇಲ್ಲಿ ತನಕ ಸಮಾಜದೊಳಗೆ ಏನು ಪಂಡಿತಿಗಿರಿ ಮಾಡಿದ್ದೀವಲ್ಲ ಅದೆಲ್ಲಾನು ಮಣ್ಣು ಮುಚ್ಚಿ ಹೋಯ್ತದ ಅಂತ ಪಂಡಿತರು ತಮ್ಮ ತಾವ ಗಲ್ಲ ಬಡ್ಕೊಳಾಯ್ತು. ಅನಿವಾರ್ಯ ಪ್ರಸಂಗವತ್ತು. ಹಾಗಾದ್ರೆ ಹೇಳೋದಕ್ಕೆ ಉತ್ತರದ ಇಲ್ಲಿ ಹೇಳಂಗಿಲ್ಲ. ನಾವು ನಿಮಗೆ ಪ್ರಶ್ನೆ ಯಾರು ಮಾಡ್ಯಾರಲ್ಲ ಅವರ ಸಮ್ಮುಖದಲ್ಲಿ ನಾನು ಹೇಳ್ತೀನಿ ಅಂದಾಗಿ ಎಲ್ಲ ಪಂಡಿತರು ಮರುದಿವ್ಸ ಮತ್ತೆ ಹಿಂಗೊಂದು ಸಭಾ ಕೂಡಿತು. ಬಾಲಕ ಅಲ್ಲಿದ್ದ, ದೊಡ್ಡ ಸಭಾ ಕೂಡಿತು. ರಾಜ ಸಿಂಹಾಸನದ ಮೇಲೆ ಕುಂತಿದ್ದ. ಕುಂತಾಗ ಯಾರು ನೀನು ಅಂತ ಕೇಳಿದವು ರಾಜ. ನಾನು ಪಂಡಿತರ ಆಳ ಮಗ ಅಂದ. ಇಲ್ಲಿ ಯಾಕೆ ಬಂದది ಎಂದು. ಅಲ್ಲ, ನಮ್ಮ ಪಂಡಿತರಿಗೆ ಒಂದು ಪ್ರಶ್ನೆ ಇಟ್ಟಿದೆ, ಆ ಪ್ರಶ್ನೆಗೆ ಉತ್ತರ ನಾನು ಹೇಳಬೇಕಂತ ಬಂದನೆ ಅಂದ. ಅಲ್ಲೋ, ಜಗತ್ತಿನಲ್ಲಿ ನಾನು ಪಂಡಿತರೆಲ್ಲ ಮಣ್ಣು ಮುಖ್ಯ, ಇದಕ್ಕೆ ಉತ್ತರ ಸಿಗಬಲ್ದು, ನೀನು ಹೇಳ್ತಿದ್ದ ದನ ಕಾಯವನ ಅಂದವನು. ಅವಾಗ ರಾಜ ಅಂದ, ಹಾಗಾದ್ರೆ ಹೇಳು ಅಂದ. ನೀನೇನು ಈ ಪ್ರಶ್ನೆಗೆ ಉತ್ತರ ಹೇಳು ಅಂದ. ಅವಾಗ ಹುಡುಗಿ ಏನು ಅನ್ಬೇಕ್ರಿ? ಹೇಳವ್ರ ಮ್ಯಾಲ ಕುಂಡ್ರಬೇಕು, ಕೇಳವ್ರ ಮ್ಯಾಲ ಕುಂಡ್ರಬೇಕು ಅಂತ ಕೇಳಿದ. ಎಲ್ಲಿ ಕುಂಡ್ರಬೇಕ್ರಿ? ಆ ಹುಡುಗಿಯಲ್ಲಿದ್ದ ತೆಳಗಿದ್ದ, ರಾಜ ಸಿಂಹಾಸನದ ಮೇಲೆ ಕುಂತಿದ್ದ. ಹೇಳವ್ರ ಮ್ಯಾಲ ಕುಂಡ್ರಬೇಕು ಅಂದಲ್ರಿ. ಯಾರು ದೊಡ್ಡವ್ರಿ? ಹೇಳವ್ರು ದೊಡ್ಡವ್ರು, ಕೇಳವ್ರು ದೊಡ್ಡವ್ರಿ. ಅವಂದ ರಾಜ ಇದೊಳಗೆ ದೊಡ್ಡ ಪೇಚು ಬಂತಲ. ಈಗ ಆ ಹುಡುಗನ ಪ್ರಕಾರ ಕೇಳವ್ರ ಮೇಲದಾರ, ಹೇಳವ್ರ ಮೇಲದಾರ್ರಿ? ಕೇಳವ್ರು ಮೇಲದಾರ, ಹೇಳವ್ರು ತೆಳಗ.
ಪರಂತು ಇಲ್ಲಿ ಶರೀರದೊಳಗೆ ಕೇಳುವುದು ಯಾವುದೈತ್ರಿ? ಕಿವಿ. ಕಿವಿ ಕೇಳುವುದು, ಇದು ಕೇಳೋದು ಮ್ಯಾಲ ಐತಲ್ರಿ, ಹೇಳುವುದು ಬಾಯಿ. ಇಲ್ಲಿ ಯಾವ ಸ್ಥಾನ ಐತ್ರಿ? ತೆಳಗೆ. ಹೇಳೋವಾಗ ತೆಳಗೈತಿ, ಕೇಳೋದು ಮ್ಯಾಲ ಐತಿ. ಬಾಯಿಗೆ ಕಿವಿಗೆ ಇಷ್ಟ ಅಂತ ಅಂದಾಗ ರಾಜ ಅನಿವಾರ್ಯ ಪ್ರಸಂಗ ಬಂದ ಸಹಜ ತೆಳಗಿಳಿಸಿದ, ಅವನು ಕುಣಿಸಿದ ಮ್ಯಾಲ. ಅವಾಗ ಕೇಳೋರು ನಿಂತು ಕೇಳಬೇಕ್ರಿ ಅಂದ. ತೆಳಗ್ ಕೂತು ಕೈ ಮುಗಿದು ನಿಂತು ಕೇಳ. ಮಹಾರಾಜರೇ, ನಿಮ್ಮ ಪ್ರಶ್ನೆ ಏನು ಅಂದ. ಮೊದಲನೇ ಪ್ರಶ್ನೆ, ದೇವರು ಎಲ್ಲಿದ್ದಾನೆ ಅಂದವರಾಜ. ಅವಾಗ ಹುಡುಗಂದ, ಒಂದು ಪಾತ್ರೆಯೊಳಗೆ ಹಾಲು ತುಂಬಿ ತೆಗೆದುಕೊಂಡು ಬರ್ರಿ ಅಂದ. ರಾಜ ಸೇವಕರು ಹೇಳಿ ಒಂದು ಹಾಲು ತುಂಬಿ ಪಾತ್ರೆ ಇಟ್ಟದು ಟೇಬಲ್ ಮೇಲೆ. ಈ ಹಾಲಿನೊಳಗೆ ಬೆಣ್ಣೆ ಅದನೋ ಅಥವಾ ಇಲ್ಲೋ ಏನಂತಾರೆ ನಿಮ್ಮ ಅಭಿಪ್ರಾಯ? ಹಾಲಿನೊಳಗೆ ಬೆಣ್ಣೆ ಅದ. ಅದು ಹೆಂಗದ? ಪರಿಪೂರ್ಣ ಎಲ್ಲ ಕಡೆ ತುಂಬಿದ. ಹಂಗಾದ್ರೆ ಬೆಣ್ಣೆ ಹೆಂಗೆ ಬರ್ತೈತಿ ಅಂದ್ರೆ ಹಾಲಿಗೆ ಕ್ರಿಯೆ ಮಾಡಬೇಕು. ಹಾಲು ಕಾಸಬೇಕು, ಹೆಪ್ಪ ಹಾಕಬೇಕು, ಆಮೇಲೆ ಮೊಸರು ಕಡಿಬೇಕು, ಆಮೇಲೆ ಬೆಣ್ಣೆ ಸಿಗ್ತದೆ. ಹಂಗೆ ದೇವರು ನಮಗೆ ಸಿಗಬೇಕಾದ್ರೆ ಏನು ಮಾಡಬೇಕು? ನಾವು ಸಂತರ ಸಂಘ ಮಾಡಬೇಕು, ಶರಣಾಗತರಾಗಬೇಕು, ಅವರಿಂದ ವಿಚಾರ ಕೇಳಬೇಕು. ಅವಾಗ ದೇವರ ವಿಚಾರ ನಮಗೆ ಸಿಗ್ತದೆ. ಹಂಗೆ ಈ ಹಾಲಿನೊಳಗೆ ಬೆಣ್ಣೆ ಅದ ಇಲ್ಲ, ಹಂಗೆ ದೇವರೊಬ್ಬ ಅದಾನು. ಇದನ್ನು ನಿಶ್ಚಯ ಮಾಡ್ಕೊರಿ. ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ಯಾವುದ್ರಿ? ದೇವರು ಯಾವ ಕಡೆಗೆ ಮುಖ ಮಾಡಿದ್ದಾನೆ? ಅವಾಗ ಹೇಳಿದನು, ಏನಿಲ್ಲ, ಮಹಾರಾಜ್ ಒಂದು ಮೇಣಬತ್ತಿ ತರಿಸ್ರಿ ಅಂದ. ಆಯ್ತಂದ, ಮೇಣಬತ್ತಿ ತರಿಸಿ ಇಟ್ಟರು, ಅದನ್ನು ಹಚ್ಚಿರಿ ಅಂದರು. ಹಚ್ಚಿದ. ಈ ಮೇಣಬತ್ತಿಯ ಪ್ರಕಾಶ ಯಾವ ಕಡೆ ಮುಖ ಮಾಡೈತಿ? ಯಾವ ಕಡೆ ಮಾಡಿದ್ರಿ ಮುಖ? ಶಬಾಷ್ ಶಬಾಷ್, ಎಲ್ಲ ಕಡೆ ಮುಖ ಮಾಡಿದ್ರಿ. ಹಂಗ ದೇವರನ್ನು ಎಲ್ಲ ಕಡೆ ಮುಖ ಮಾಡಿಕೊಂಡು ಅದಾನು. ಇದು ಎರಡನೇ ಪ್ರಶ್ನೆ. ಇಲ್ಲ, ದೇವರ ಏನೇನು ಕೆಲಸ ಮಾಡ್ತಾನು? ಏನ್ ಮಾಡ್ತಾನಂದ್ರಿ? ಮ್ಯಾಲಿದ್ದವ್ರನ್ನ ತೆಳಗಿಳಿಸ್ಯಾನು, ತೆಳಗಿದ್ದವ್ರನ್ನ ಮ್ಯಾಲ ಕುಣಿಸ್ಯಾನು. ಇವತ್ತು ಬಡವದವ ನಾಳೆ ಶ್ರೀಮಂತದನು, ಒಬ್ಬ ಶ್ರೀಮಂತ ಇದ್ದವ ಒಮ್ಮೆ ಬಡವಾಕನು. ಇವೆಲ್ಲ ದೇವರ ಮಾಡುವಂಥ ಕೆಲಸ. ಅದಕ್ಕೆ ದೇವರ ಸನ್ನಿಧಾನದಲ್ಲಿ ಕರ್ಣಕರ್ತೃತ್ವ, ಸಂಕಲ್ಪ ಕರ್ತೃತ್ವ, ಸನ್ನಿಧಾನ ಕರ್ತೃತ್ವ ಅಂತ ಮೂರು ಕರ್ತೃತ್ವಗಳು. ಇಂದ್ರಿಯಗಳಿಂದ ಕೆಲವು ಕೆಲಸಗಳಾಕ್ಕವು, ಅದಕ್ಕೆ ಕರ್ಣಕರ್ತೃತ್ವ ಅಂತಾರು. ಸನ್ನಿಧಾನ ಕರ್ತೃತ್ವ ಅಂದ್ರೆ ಆ ವಸ್ತುವಿನ ಸನ್ನಿಧಾನದಲ್ಲಿದ್ದಾಗ ಕೆಲವು ಕೆಲಸಗಳಾಕ್ಕವು. ಆಮೇಲೆ ಕಾರ್ಯಕರ್ತೃತ್ವ, ಸಂಕಲ್ಪ ಕರ್ತೃತ್ವ ಅಂದ್ರೆ ಸಂಕಲ್ಪ ಮಾತ್ರದಿಂದ ಕೆಲವು ಕೆಲಸಗಳಾಗ. ಈಗ ಉದಾಹರಣೆ, ಸೂರ್ಯ ಅದಾನ. ಸೂರ್ಯನ ಹತ್ತಿರ ಮೇಣ ಓದಿಟ್ರೆ, ಮೇಣ ಅಂದ್ರೆ ಏನು? ಮ್ಯಾಣ ಹಚ್ಚಿರ್ತಾರಲ್ಲ ಹೆಣ್ಮಕ್ಳು ಸೋತದ, ಆ ಮ್ಯಾಣ ಇಟ್ರೆ ಅಥವಾ ಮ್ಯಾಣಬತ್ತಿ ಇಟ್ರೆ ಅದು ಕರಗದ ಬಿಡ್ತತೇನು? ಅಥವಾ ಆ ರಾಡಿಯಲ್ಲಿಟ್ರೆ ಅದು ಒಣಗದು ಬಿಡ್ತತೇನು? ಸನ್ನಿಧಾನ ಕರ್ತೃತ್ವ. ಆಮೇಲೆ ಇಂದ್ರಿಯ ಕರ್ತೃತ್ವ, ಇಂದ್ರಿಯಗಳ ಮುಖಾಂತರ ಇಂದ್ರಿಯಗಳನ್ನು ಬಹಿರ್ಮುಖ ಮಾಡಲಾರದೆ ಅಂತರ್ಮುಖವಾಗಿಟ್ಟಾಗ ಅದು ಇಂದ್ರಿಯಗಳ ಕರ್ತೃತ್ವ. ಹೆಂಗಪ್ಪ ಅಂದ್ರೆ, ಈಗ ದೇವರ ಗುಡಿ ಮುಂದೆ ಆಮೆ ಇಟ್ಟಾರಿಲ್ಲ, ಆಮೆ ಯಾಕಿಟ್ಟರು? ಚಂದಕ್ಕಾಗಿ. ಆಮೆ ಚಿಹ್ನೆ ಏನು? ಅದ್ರದ್ದೇನು ಉದ್ದೇಶ ಏನು? ಎಲ್ಲರೂ ಇಡ್ತಾರ ತಿಟ್ಟರು, ಆಮೆಗೆ ಉದ್ದೇಶ ಏನದ? ಆಮೆಗೆ 6 ಇಂದ್ರಿಯಗಳು, 4 ಕಾಲ, 1 ಬಾಲ, 1 ಮುಖ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಯದಾ ಸಂಹರತಿ ಚಾಯಂ ಕುರ್ಮಂಗಾನಿ ಸರ್ವಶ ಇಂದ್ರಿಯಾಣಿ ಇಂದ್ರಿಯಾರ್ಥ ವಿಸ್ತಶ್ಚ ತಚ್ಚ ಪ್ರಜ್ಞಾ ಪ್ರತಿಷ್ಠಿತ. ಒಂದು ಆಮಿ ಯಾರು ಇಲ್ಲದಾಗ ಸ್ವೇಚ್ಛಾಚಾರಿಯ ಇಂದ್ರಿಯಗಳನ್ನು ಬಹಿರ್ಮುಖ ಮಾಡಿ ತಿರುಗಾಡ್ತದೆ. ಅಕಸ್ಮಾತ್ ಯಾರು ಬಂದರೆ ಸಹಜ ಇಂದ್ರಿಯಗಳನ್ನು ಒಳಗೆ ಮಾಡ್ತದೆ. ಅಂದ್ರೆ ಮನುಷ್ಯ ಮನಬುದ್ಧಿ ಚಿತ್ತ ಅಹಂಕಾರಗಳ ಜೊತೆಗೆ ಮನಸ್ಸು ಇವು ಕೂಡಿದಾಗ ಆರಾಕ, ಇವುಗಳನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟಪ್ಪ ಅಂತಂದ್ರೆ ಇವನು ಆವಿ ಅಂತ ಯಾಕಂತ. ಆವಿ ಇಂದ್ರಿಯಗಳನ್ನು ಸ್ವಾಧೀನ ಮಾಡಿದಾಗ ಪರಮಾತ್ಮನ ಮುಂದದ. ಆವಿಯಂತಿನ ಮನುಷ್ಯ ಇಂದ್ರಿಯ ನಿಗ್ರಹ ಮಾಡ್ಬೇಕು ಅಂದ್ರೆ ಆವಿ ಅಂತ ಆಗಬೇಕು.
ಆವಿ ಹಂಗಾದಾಗ ಮೊದಲು ಅದಕ್ಕೆ ನಮಸ್ಕಾರ ಮಾಡಿ ಆಮೇಲೆ ಪರಮಾತ್ಮನ. ಇಲ್ಲೇನು ಇಂದ್ರಿಯ ನಿಗ್ರಹ ಭಾಳ. ಅದಕ್ಕೆ ಅಂದ್ರಲ್ಲ, ಒಮ್ಮನವಾದರೆ ನುಡಿವನು, ಇಮ್ಮನವಾದರೆ ನುಡಿಯದು. ಮನಸ್ಸು ಒಂದು ಬೇಕು. ಮನಸ್ಸು ಎರಡಾತಂದ್ರೆ ಕೆಲಸ ಏನೂ ಆಗುವುದಿಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ಮನಯೇವ ಕಾರಣ ಮನುಷ್ಯಾಣಂ ಬಂಧ ಮೋಕ್ಷ. ಹಂಗಾದ್ರೆ ಈ ಮನಸ್ಸು ಹೆಂಗೆ ನಿಗ್ರಹ ಮಾಡಬೇಕಂದ್ರೆ ಅಭ್ಯಾಸ ಏನದು ಕೌಂತಿ ವೈರಾಗ್ಯ ಚ ಗೃಹ್ಯತೆ ಅಂತ. ಇದನ್ನು ಅಭ್ಯಾಸದಿಂದ ಸಂತೋಷ. ಅದನ್ನು ಅಭ್ಯಾಸದಿಂದ ವೈರಾಗ್ಯದಿಂದ ನಿಗ್ರಹ ಮಾಡಬೇಕು. ಅಭ್ಯಾಸ ಅಂದ್ರೆ ಇಲ್ಲೆಲ್ಲರೂ ಕೂಡ್ಯಾರಲ್ಲ, ಇವುಗಳನ್ನು ವಿಚಾರಗಳನ್ನು ಕೇಳಿಕೊಂಡು ಆಮೇಲೆ ಜೊತೆಗೆ ವೈರಾಗ್ಯವನ್ನು ಸಾಧನೆ ಮಾಡಬೇಕು. ಇಲ್ಲಿ ಒಂದು ಸ್ವಲ್ಪ ಕಾರ್ಯಕ್ರಮದ ಬದಲಾವಣೆ ಏನಪ್ಪ ಅಂದರೆ